ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಪುರಸಭೆ ಕಚೇರಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಪಿಎಸ್ ಪಾಟೀಲ್ ನೇತೃತ್ವದ ಅಧಿಕಾರಿಗಳ ತಂಡವು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಈ ಭೇಟಿಯ ವೇಳೆ ಅಧಿಕಾರಿಗಳು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು ಸೇರಿದಂತೆ ವಿವಿಧ ದಾಖಲೆಗಳನ್ನು ಪರಿಶೀಲಿಸಿದರು. ಸಾರ್ವಜನಿಕರಿಗೆ ದಾಖಲೆಗಳನ್ನು ನೀಡುವಲ್ಲಿ ಅಧಿಕಾರಿಗಳು ವಿಳಂಬ ಮಾಡುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಪ್ರಮಾಣ ಪತ್ರಗಳನ್ನು ನೀಡುವಂತೆ ಪುರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ತಂಡದಲ್ಲಿ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ಮತ್ತು ಸಿಪಿಐ ಅಡಿವೆಪ್ಪ ಬೂದಿಗೊಪ್ಪ ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯಾದ್ಯಂತ ಹಲವು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಕಡತಗಳನ್ನು ಪರಿಶೀಲಿಸುತ್ತಿರುವುದು ಇದೇ ಮೊದಲೇನಲ್ಲ. ಮಲಪ್ರಭಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ರಸ್ತೆ ಹಾಕೊಂಡಿದ್ದಾರೆ ಸರ್. ನಾವು ಹೊರಗಡೆದ್ದು ಅವ್ರು ಮಲಪ್ರಭಾ ಪ್ರಯೋಜನ ಮಾಡ್ಕೊಂಡು ನಾವು ಹಾಕೊಂಡಿದ್ದೀವಿ. ಡಬಲ್ ಅಕೌಂಟ್ ಅವ್ರಿಗೆ ಟೆಂಡರ್ ಪ್ರೊಸೆಸ್ ಯಾರು ತಗೊಂಡ್ರು ಅಲ್ಲೇ ಇದ್ವಲ್ಲ ಸರ್. ಅಲ್ಲೇನು 3 ರೈತರ ಹೊಲ ಅದಾವೆ ಮತ್ತು ಇವ್ರು ಕಂಟಿನ್ಯೂ ಅಡ್ಡಾಡಕತ್ತಾರ. ಇದಕ್ಕೆ ಹೊಲ ಅವರು ಅಂದರೆ ದಾರಿ ಇಲ್ಲ ಅಂದ್ರೆ ಮೊದಲು ಮೇನ್ ರಸ್ತೆ ಐತ್ರಿ, ಅದನ್ನು ಮಾಡೋವಲ್ರಿ. 32 ಫುಟ್ ರಸ್ತೆ ಐತ್ರಿ, ಗೌರ್ಮೆಂಟ್ ರಸ್ತೆ. ನೋಡಿ ಏನಂತ ಏನಾದರೂ ನಿಮ್ಮದು ಅವರಿಗೆ ಕಂಪ್ಲೇಂಟ್ ಹೋದ್ರೆ ಎಲ್ಲ ಕೊಡ್ತಾರೆ. ನೀವು ಫಾರ್ಮ್ ಒಟ್ಟು ಕೊಡ್ತಾರೆ, ರಿಜಿಸ್ಟರ್ ಮಾಡಿ ನಾವು ಅಲ್ಲಿಂದ ಮಾಹಿತಿ ಮಾಡ್ತೀವಿ. ಮತ್ತು 32 ಫುಟ್ ರಸ್ತೆ ಐತಲ್ರಿ, ಅದನ್ನು ಕುಡಿಸೋದು ಮುಂದೆ ದಾಟಿಗೈತ್ರಿ. ಅದನ್ನು ಮಾಡವಲ್ರಿ ಅವರು. ಅಲ್ಲಿ ಗಟ್ಟಿದ್ಮೇಲ ಕೌಲಿ ರಸ್ತೆ ಆಯ್ತು, ಮತ್ತು ಈಗ ನಮಗೆ ಕಬ್ಬು ಹೋಗಾಕಂತ್ರಿ ರಸ್ತೆ ಐತೆ. ಈಗ ಅದನ್ನು ಮಾಡಿದ್ರೆ ನಂತರ ಇದು ಯಾವುದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಪೋರ್ಟ್ ಕೊಡಬೇಕು. ಮತ್ತು ಯಾವ ರೋಡು ಯಾರು ಮಾಡ್ತಾರೆ, ಆನಂತರ ಮಲಪ್ರಭಾದವ್ರು ಯಾವ್ದು ಮಾಡ್ತಾರೆ, ನೀವು ಯಾವ್ದು ಮಾಡ್ತೀರಿ, ಅವ್ರನ್ನ AWಗೂ ಕೇಳ್ತಾರೆ. ನಮ್ಮ ಹತ್ರ ಆ AWನೂ ಕೇಳಿ, ಇಂಜಿನಿಯರ್ ಬಂದಿದ್ದರು ಅವ್ರಿಗೆ ಕೇಳಿ ಇವ್ರದ್ದು ಯಾವಾಗ ಮಾಡ್ತಾರೆ ರೋಡನ್ನು ಒಂದು ಟೈಮ್ ಫ್ರೇಮ್ ಹಾಕಿಬಿಡ್ಬೇಕು. ಆ ರೋಡ್ ಮಾಡ್ಕೊಡ್ಬೇಕು. ಓಕೆ ಸರ್, ಆ ಕಸ ಹೋಗಿದ್ದು ಅದನ್ನು ಕೇಳಕ್ಕೆ ಹೋದ್ರಿ ನಮಗೆ ಅದು ಸಂಬಂಧ ಬರೋದಿಲ್ಲ ಅಂತಾರೆ. ಈಗ ಅಲ್ಲಿ ಈಗ ನಮ್ಮ ಹೊಲದ ಅದಕ್ಕೂ ಹೋಗದಾರ. ಈಗ ಅಲ್ಲಿ ಕಸ ಹೋಗ್ಯಾಕ ಮತ್ತು ನಮಗೆ ತೊಂದರೆ ಆಕತ್ರಿ. ಈಗ ನಮಗೆ ತೊಂದರೆ 3 ಎಕರೆ ತೊಗೊಂಡಿದ್ದಾರಲ್ಲ, ಅದು ಎಲ್ಲಿದೆ? ಅಲ್ಲೇ ನಮ್ಮ ಮತ್ತು ಈಗ ಅಲ್ಲೇ ದಾಟಾಕ ರಸ್ತೆ ಇಲ್ರಿ. ಮತ್ತು ಇವ್ರು ನಮಗೆ ಸರ ಸಂಬಂಧ ಇಲ್ಲ ಅಂತ ಅವನಿಂದ ಸೂರು ಹಾಕಿದಂಗೆ ಹಾಕ್ತೀವಿ. ಈಗ ಹಾಡು ಹೇಳ್ತಿರ್ತಾನೆ, ಇನ್ನೊಬ್ಬ ಸೂರು ಹಾಕಿ ಹಂಗಾಗಬಾರ್ದು. ಈಗ ಇವ್ರು ಹೇಳ್ತಾ ಇದ್ದಾರೆ ಕಸ ಹಾಕಿದ್ದು ನಮ್ಮ ಹೊಲದಲ್ಲಿಗೆ ದಾರಿ ಬೇರೆ ಇಲ್ಲ, ಹೋಗಾಕ ದಾರಿ ಇದ್ದಾನೆ, ಎಲ್ಲಿ ಹೋಗ್ಬೇಕೆಲ್ಲ ಹೋಗಿರ್ತಾರೆ ಅಂತ ಹೇಳ್ತಾನೆ. ಹೌದನಪ್ಪ, ಅದನ್ನು ನಾವು ಈಗ ಹೇಳಿದ್ವಿ, ಕರೆಕ್ಟಾಗಿ ಅದನ್ನು ರಿಪೋರ್ಟ್ ಹಾಕುವಂತ ಹೇಳಿದ್ವಿ. ನೀನು ಹೆಚ್ಚಿಂದು ಕಂಪ್ಲೇಂಟ್ ಇತ್ತು ಅಂದರೆ ಫಾರ್ಮ್ 1 ಇಟ್ಟು ಹಾಕಿ ನಿನ್ನ ಅಡ್ರೆಸ್ಸು, ನಿನ್ನ ಫೋನ್ ನಂಬರು ಹಾಕಿ ನಮಗೆ ಕೊಡು. ನಾವು ಕೇಸ್ ರಿಜಿಸ್ಟರ್ ಮಾಡಿ ಅದನ್ನು ಇತ್ಯರ್ಥ ಆಗುತ್ತಲ್ಲ ಬಿಡೋದು. ಆಯಿತಾ?